ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ನಾನಿವತ್ತು ಗಣೇಶ ಹಬ್ಬಕ್ಕೆ ಅಂತ ಅತ್ರಸ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದಕ್ಕೆ ಅತ್ರಸ ಅಂತೀವಿ, ನೀವು ಕಜ್ಜಾಯ ಅಂತೀರಾ? ಏನಂತೀರಾ? ನಾನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಗಂಟೆ ಬಟನ್ ಒತ್ತಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನನ್ನ ಎಲ್ಲ ವಿಡಿಯೋಸ್ ನೀವು ನೋಡ್ಬೋದು. ನೋಡಿ, ನಾನಿಲ್ಲಿ 1 ಗ್ಲಾಸ್ ಅಕ್ಕಿ 1.5 ಗ್ಲಾಸ್ ನೀರು ಅಕ್ಕಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಗ್ಲಾಸ್ ಹಾಕಿರೋದನ್ನು ತೋರಿಸಿಲ್ಲ. ಚೆನ್ನಾಗಿ ತೊಳೆದು ನಾನು 4ರಿಂದ 5 ಗಂಟೆಗಳ ಕಾಲ ನೆನೆ ಹಾಕ್ತೀನಿ. ಇದು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನು ಜಾಸ್ತಿ ಹೊತ್ತು ನೆನೆಸಿದ್ರೂ ಪರವಾಗಿಲ್ಲ. ನಾನಿಲ್ಲಿ 5ರಿಂದ 6 ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ಸೋಸಿ ಸ್ಟ್ರೈನರಿಗೆ ಹಾಕಿ ನೀರನ್ನೆಲ್ಲ ಬಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ನೀರನ್ನೆಲ್ಲ ಬಸ್ಕೊಂಡು ಆಮೇಲೆ ಇದನ್ನು ಒಂದು ಬಟ್ಟೆಯಲ್ಲಿ ಹರಗಿ ಹಾಕ್ತೀನಿ. ನೋಡಿ, ನಾನಿಲ್ಲಿ ಕಾಟನ್ ಮೇಲೆ ತಗೊಂಡಿದ್ದೀನಿ, ಅದ್ರ ಮೇಲೆ ಹರಗಿ ಹಾಕ್ತೀನಿ. ಇದು ಸ್ವಲ್ಪ ಆರಿದರೆ ಸಾಕು, ಸ್ವಲ್ಪ ಜಾಸ್ತಿ ಒಣಗಬಾರ್ದು. ಯಾಕೆಂದರೆ ತುಂಬ ಹಿಟ್ಟಾಗಲ್ಲ. ಅದು ಚೆನ್ನಾಗಿ ಹಿಟ್ಟು ಮಾಡ್ಕೊಳ್ಬೇಕು, ನೆಸ್ಸ ಹಿಟ್ಟು ಮಾಡ್ಕೊಳ್ಬೇಕು. ಹಾಗಾದರೆ ಮಾತ್ರ ಈ ಕಜ್ಜಾಯಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಹುಡಿಯಾಗಿರಬೇಕು ಅಷ್ಟೇ. ನಾನಿಲ್ಲಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು. ಫ್ರೆಂಡ್ಸ್, ನಾನು ಅಕ್ಕಿಯಿಂದ ಯಾವ ರೀತಿ ವಡೆನ ಮಾಡೋದು ಅಂತ ನಮ್ಮ ಕಡೆ ಸಿರ್ಸಿ ಕಡೆ ಮಾಡೋ ಹಾಗೆ ನಾನು ತೋರಿಸಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ನಾನು ಎಂಡ್ ಕಾರ್ಡಲ್ಲಿ ಹಾಕ್ತೀನಿ. ಇದು ನಾವು ಅತ್ರಸ ಅಂತ ಹೇಳ್ತೀವಿ ಇದಕ್ಕೆ. ನೀವು ಕಜ್ಜಾಯ ಅಂತೀರಾ, ಏನಂತೀರಾ ಅಂತ ಕಾಮೆಂಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ಸಿಹಿಯಾಗಿರೋದ್ರಿಂದ ಗಣೇಶನಿಗೆ ಇಷ್ಟವಾದ ಕಜ್ಜಾಯ ಇದು. ನಮಗೂ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ನಾನು 1.5 ಗ್ಲಾಸ್ ಅಕ್ಕಿನ ತೊಗೊಂಡಿದ್ನಲ್ಲ, ಅದು 2 ಗ್ಲಾಸ್ ಹಿಟ್ಟಾಗಿರ್ಬೋದು. ನೋಡಿ, ನಾನಿಲ್ಲಿ 2 ಗ್ಲಾಸು ನಾನು ಹಿಟ್ಟನ್ನು ಅಳತೆ ಮಾಡಿಕೊಂಡಿಲ್ಲ. ನಾನಿಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿ ತುರಿನ ಜಾಸ್ತಿ ಹಾಕ್ತೀನಿ. ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿಲಿ ನಿಮಗೆ ನಾನಿಲ್ಲಿ ತೋರಿಸ್ತೀನಿ. ನೋಡಿ, ನೀವು ಯಾವ ರೀತಿ ಮಾಡ್ತೀರಂತ ಕಾಮೆಂಟ್ ಮಾಡಿ. 2 ಗ್ಲಾಸಷ್ಟು ನಾನು ಕಾಯಿ ತುರಿನ ತೊಗೊಂಡಿದ್ದೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ಬೆಲ್ಲನ ತೊಗೊಂಡಿದ್ದೀನಿ, ಚೆನ್ನಾಗಿರೋ ಬೆಲ್ಲ. ನೀವು ಬೇಕಾದರೆ ಯಾವ ಬೆಲ್ಲ ಬೇಕಾದರೂ ತೊಗೊಳ್ಳಿ. ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಬೇಕಾದರೂ ತೊಗೊಳ್ಳಿ. ಹಾಗೆ ನಾನಿಲ್ಲಿ 3/4 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಹಾಕ್ಕೊಳ್ಬಾರ್ದು. ಯಾಕಂದರೆ ಹಿಟ್ಟು ಅದು ಇದೇ ನೀರಲ್ಲಿ ಅದು ಬೇಯಬೇಕು. ಹಾಗಿದ್ರೆ ಮಾತ್ರ ಈ ಕಜ್ಜಾಯ ಚೆನ್ನಾಗಿರುತ್ತೆ. ಅದಿಲ್ಲ ಅಂದರೆ ನಾವು ಬಾಣಲಿಗೆ ಹಾಕಿದಾಗ ಅದು ಕರಗೋಗ್ಬಿಡತ್ತೆ. ಅದು ಚೆನ್ನಾಗಿ ಬೆಂದಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕಾಯ್ಲಿಕ್ಕೆ ಇಟ್ಟಿರೋದು. ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನಾವು ಒಂದು 4 ಕಾಳು ಉಪ್ಪನ್ನು ಹಾಕ್ತೀನಿ. ಯಾವುದೇ ಸ್ವೀಟಿಗಾದರೂ ಅಷ್ಟೇ 2 ಕಾಳು ಉಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1 ಗ್ಲಾಸಷ್ಟು ಸಣ್ಣ ಗ್ಲಾಸು, ಅದರಲ್ಲಿ 1 ಗ್ಲಾಸಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿನೂ ಕೂಡ ತೊಗೊಳ್ಬೋದು. ಎಳ್ಳು ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಕುದೀತಾ ಇದೆ ಇದು ಬೆಲ್ಲ. ಜಾಸ್ತಿ ಪಾಕ ಬರೋದೇನು ಬೇಡ, ಯಾಕಂದರೆ ಅದು ಹಿಟ್ಟು ಬೇಯಬೇಕಾಗತ್ತೆ ಅದು. ಹಾಗಾಗಿ ನಾನು ಒಂದು ಕುದಿ ಬರ್ತಿದ್ದಾಗೆ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಎಳ್ಳು ನಾನಿಲ್ಲಿ ಹುರಿದು ಹಾಕಿಲ್ಲ, ಯಾಕಂದರೆ ಅದು ನಾವು
ಎಣ್ಣೆಯಲ್ಲಿ ಕರೆದಾಗ ಅಲ್ಲಿ ಫ್ರೈ ಆಗತ್ತೆ ಅಂತ. ನೋಡಿ ನಾನೀಗ ನೋಡಿ ಇದು ಒಂದು ಕುದಿ ಬಂದ ಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಅದಕ್ಕೆ ಹಿಟ್ಟೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ತೊಳಸ್ತೀನಿ, ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಕೈ ಆಡಿಸ್ತಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ತಳ ಹತ್ತು ಬಿಡತ್ತೆ. ಹಾಗಾಗಿ ನಾನಿಲ್ಲಿ ದಪ್ಪ ತಳೆ ಪಾತ್ರೆನ ತೊಗೊಂಡಿದ್ದೀನಿ, ನಾನು ಇಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಇಲ್ಲಿ ಹಿಡ್ಕೊಳ್ಳಿಕ್ಕೆ ಚೆನ್ನಾಗಾಗತ್ತೆ, ಅದಕ್ಕೆ ಹ್ಯಾಂಡ್ಲ್ ಇರುತ್ತಲ್ಲ ಕುಕ್ಕರಿಗೆ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಇದೇ ರೀತಿ ತೊಳಸ್ಬೇಕಾದ್ರೂ ನಾನು ಕುಕ್ಕರ್ನ ತಗೊಳ್ತೀನಿ, ಚೆನ್ನಾಗಿರುತ್ತೆ. ಅದು ತಳ ದಪ್ಪ ಇರುತ್ತೆ ಮತ್ತು ಸ್ವಲ್ಪನೂ ಕೆಳಗಡೆ ಹಿಡಿಯಲ್ಲ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬಂದುಬಿಟ್ಟಿದೆ. ಈ ಪ್ರೊಸೀಜರ್ ಒಂದು 15 ನಿಮಿಷ ಹಿಡಿಯುತ್ತೆ ಅಷ್ಟೇ. ನೋಡಿ ಅದು ಚೆನ್ನಾಗಿ ಶೈನಿಂಗ್ ಬಂದಿದೆ ನೋಡಿ. ಈಗ ಅದು ಅಕ್ಕಿ ಹಿಟ್ಟು ಆ ಬೆಲ್ಲದ ನೀರಲ್ಲಿ ಬೆಂದಾಗ ಅದು ಚೆನ್ನಾಗಿ ಆಗತ್ತೆ. ನಿಮ್ಗೆ ಗೊತ್ತಾಗಲ್ಲ ನೋಡಿ, ಸ್ವಲ್ಪ ತಳ ಬಿಡ್ತಾ ಬಂದಿದೆ. ನಿಮ್ಗೆ ಗೊತ್ತಾಗಲ್ಲ ಅಂದರೆ ಒಂದು ಪ್ಲೇಟಿಗೆ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದು ಗಟ್ಟಿ ಆದರೆ ಅದು ಓಕೆ ಅಂತ. ಈಗ ಅದು ಆಗಿಲ್ಲ, ನಾನು ಆದರೂ ಈಗ ನಿಮ್ಗೆ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಹೊತ್ತು ಬೇಕಾಗತ್ತೆ, ಅದು ಸ್ವಲ್ಪ ಇನ್ನೂ ಗಟ್ಟಿ ಆಗಬೇಕು. ನಮ್ಮ ಕೈಗೆ ಅಂಟಬಾರ್ದು, ಅದು ಆ ರೀತಿ ಆಗಬೇಕು. ಇನ್ನೂ ಸ್ವಲ್ಪ ಹೊತ್ತು ನಾನು ಹಾಗೆ ತೊಳಸ್ತಾ ಇರ್ತೀನಿ, ಮಿಕ್ಸ್ ಮಾಡ್ತಾ ಇರ್ತೀನಿ. ನೋಡಿ ಈಗ ಸ್ವಲ್ಪ ತಳ ಬಿಟ್ಟಿದೆ ನೋಡಿ. ಈಗ ನಾನು ಈ ಪ್ಲೇಟಿಗೆ ಹಾಕಿ ನೋಡ್ತೀನಿ. ಸ್ವಲ್ಪ ಅದು ಗಟ್ಟಿ ಆದರೆ ನಾವು ಅದು ಸರಿಯಾಗಿದೆ ಅಂತ. ನೋಡಿ ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತು ತೊಳಸ್ಬೇಕು ಫ್ರೆಂಡ್ಸ್. ನಾವು ಈ ಹಿಟ್ಟನ್ನು ಮಾಡಿ ನೋಡಿ, ಈಗ ಇದು ರೆಡಿಯಾಗಿದೆ, ಕೈಗಂಟಲ್ಲ. ನಾನು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ. ನಾವು ಈ ರೀತಿ ಹಿಟ್ಟನ್ನು ಮಾಡಿ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿ 8 ದಿವಸ ಕೂಡ ಇಟ್ಕೊಳ್ಬೋದು. ಇಲ್ಲ ಮಾರನೇ ದಿನ ಮಾಡ್ತೀವಿ ಅಂದರೆ ಇವತ್ತೇ ನಾನು ಈ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೋದು. ನೋಡಿ ನಾನು ಹಾಗೆ ಮಾಡಿದ್ದೀನಿ. ಇಲ್ಲಿ ನೋಡಿ ತಣ್ಣದಿದೆ, ತುಂಬ ತಣ್ಣಗೆ ತಣಿಬೇಕಾಗತ್ತಲ್ಲ, ಅದು ಕೈಗೆ ಮುಟ್ಲಿಕ್ಕಾಗಲ್ಲ. ನೋಡಿ ತಣ್ಣಗೆ ತಣ್ಣದಿದೆ. ನಾನು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಚೆನ್ನಾಗಿ ಉಂಡೆನ ಮಾಡ್ಕೊಳ್ತೀನಿ. ನೋಡಿ ನಾನು ಯಾವ ರೀತಿ ಲಟ್ಟಣಿಗೆ ತೊಗೊಂಡಿಲ್ಲ, ಯಾವ ರೀತಿ ಪ್ರೆಸ್ ಮಾಡಿದ್ದೀನಿ ಅಂತಲೂ ತೋರಿಸ್ತೀನಿ. ನೋಡಿ ಈ ರೀತಿ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ತೀನಿ. ನೋಡಿ ಚೆನ್ನಾಗಿ ಸ್ವಲ್ಪ ಗಂಟಿದ್ರೆ ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಮಾಡ್ಕೊಳ್ಳಿ. ನಾವು ಪ್ರೆಸ್ ಮಾಡಬೇಕಾದ್ರೆ ಚೆನ್ನಾಗಾಗತ್ತೆ ಅದು, ಇಲ್ಲ ಅಂದರೆ ಒಡೆದು ಹೋಗಿಬಿಡತ್ತೆ. ನೋಡಿ ನಾನಿಷ್ಟು ಉಂಡೆಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಬಾಳೆ ಎಲೆಗೆ ತುಪ್ಪ ಸವರ್ಕೊಂಡು, ನೀವು ಬೇಕಾದರೆ ಪ್ಲಾಸ್ಟಿಕ್ ಆದರೂ ತೊಗೊಳ್ಬೋದು. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ಕಿಗೆ ಮತ್ತೆ ಸ್ವಲ್ಪ ತುಪ್ಪನ ಸವರ್ಕೊಳ್ತೀನಿ. ನೋಡಿ ನಾನಿಲ್ಲಿ ಒಂದು ಉಂಡೆನ ಈ ರೀತಿ ಇಟ್ಟು, ಕೈಯಲ್ಲಿ ಕೂಡ ನಾವು ಇದನ್ನು ಪ್ರೆಸ್ ಮಾಡ್ಬೋದು, ತಟ್ಟಿ ಕೂಡ ಮಾಡ್ಬೋದು. ಆದರೆ ನಾನು ತುಂಬ ಈಸಿ ಆಗಲಿ ಅಂತ ನೋಡಿ ಪ್ಲಾಸ್ಟಿಕ್ ಇಟ್ಕೊಂಡು ಅದರ ಮೇಲಿಂದ ಒಂದು ಪ್ಲೇಟಲ್ಲಿ ನಾನು ಈ ರೀತಿ ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ತುಂಬ ಈಸಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ನೋಡಿ ಮಧ್ಯದಲ್ಲಿ ನಾವು ಈ ರೀತಿ ಒತ್ತಿದರೆ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ ದಪ್ಪನೂ ಇರಬಾರ್ದು, ತುಂಬ ತೆಳುವಾನೂ ಇರಬಾರ್ದು, ಇಷ್ಟು ದಪ್ಪ ಇರಬೇಕು.
ಈ ರೀತಿ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನಮ್ಮ ಕಡೆ ಎಲ್ಲರ ಮನೆಗಳಲ್ಲೂ ಮಾಡ್ತೀವಿ ಇದನ್ನು. ನೋಡಿ, ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಾನೀಗ ಇದನ್ನು ನೋಡಿ ಆರಾಮಾಗಿ ತೆಗಿಬೋದು. ಅದನ್ನು ನೋಡಿ ಈ ರೀತಿ ನಾವು ಅದು ಎಣ್ಣೆಯಲ್ಲಿ ಹಾಕಿದಾಗ ತುಂಬ ಮೆದುವಾಗಿಬಿಡತ್ತೆ. ಹಾಗಾಗಿ ನಾವು ತಕ್ಷಣ ಅದನ್ನು ತಿರುವಿ ಹಾಕಬಾರ್ದು. ಸ್ವಲ್ಪ ಅದು ಮೇಲೆ ಬರಬೇಕು. ತುಂಬ ಸ್ಮೂತಾಗಿರುತ್ತೆ ಅದು, ನಾವು ಬೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ. ನೋಡಿ, ಅದೀಗ ಮೇಲೆ ಬಂದಿದೆ. ಮೀಡಿಯಮ್ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಇದನ್ನು ತಿರುವಿ ಹಾಕ್ತೀನಿ. ಎಷ್ಟು ಸ್ಮೂತಾಗಿಬಿಟ್ಟಿದೆ. ಫ್ರೆಂಡ್ಸ್, ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ವಿಡಿಯೋಸನ್ನು ಎಲ್ಲರೂ ನೋಡ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ನೋಡಿ, ಇದೀಗ ಬೆಂದಿದೆ ಅಂತ. ನೋಡಿ, ಈ ರೀತಿ ಒತ್ತಿದರೆ ಅದರೊಳಗಡೆ ಎಣ್ಣೆ ಇರುತ್ತಲ್ಲ, ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ. ನೋಡಿ, ಎಷ್ಟು ಎಣ್ಣೆ ಬೀಳುತ್ತೆ. ನಾವು ಇದೇ ರೀತಿಯೇ ಮಾಡೋದು ಇದು. ನೋಡಿ, ನಾನಿಲ್ಲಿ ಟಿಶ್ಯೂ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ಬಿಡ್ತೀನಿ. ಅದು ಹೊಟ್ಟಿಗೆ ಅಂಟ್ಕೊಂಡು ಬಿಡತ್ತೆ. ನಾವು ಸ್ವಲ್ಪ ಮತ್ತೊಂದು ಇದರಲ್ಲಿ ನಾವು ಅದನ್ನು ತೆಕ್ಕೊಳ್ಬೇಕಾಗತ್ತೆ. ತುಂಬ ಮೆದುವಾಗಿರುತ್ತೆ ಅದು. ನೋಡಿ, ನಾನಿಲ್ಲಿ ಮತ್ತೊಂದನ್ನು ಪ್ರೆಸ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಒಂದು ಸಾರಿ ಪ್ರೆಸ್ ಮಾಡಿದರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ನೀವು ಮಾಡಿ ನೋಡಿ. ನೋಡಿ, ಇದು ಮೇಲೆ ಬರಬೇಕು. ಅಲ್ಲಿವರೆಗೆ ನಾವು ಅದನ್ನು ಮುಟ್ಟಬಾರ್ದು. ಅದಿಲ್ಲ ಅಂದರೆ ಹೊಟ್ಟಿಗೆಲ್ಲ ಅಂಟ್ಕೊಂಡು ಬಿಡುತ್ತೆ ಅದು. ನೋಡಿ, ಈಗ ಮೇಲೆ ಬಂದಿದೆ. ಅದನ್ನು ನಾವು ನೋಡಿ ಎಷ್ಟು ಉಬ್ಬಿ ಬರುತ್ತೆ. ನೋಡಿ, ನೋಡಿ ಆ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ, ತುಂಬ ಕಡಿಮೆ ಆಗಲ್ಲ ಅದು, ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ನಾವು ತೆಕ್ಕೊಂಡ್ರೆ ಆಯಿತು. ನಾವು ಅದು ತುಂಬ ತಣ್ಣಗಾದ ಮೇಲೆ ಅದನ್ನು ನಾವು ಬಾಕ್ಸಿಗೆ ಹಾಕಿಟ್ಕೊಳ್ಬೇಕು. ಇದು 8 ದಿವಸ 15 ದಿವಸ ತಿಂಗಳಗಟ್ಟಲೆ ನಾವು ಇದನ್ನು ಇಟ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ. ಯಾಕಂದರೆ ಅದು ಮೆದುವಾಗಿರೋದ್ರಿಂದ, ತುಂಬ ಸ್ಮೂತ್ ಆಗಿರೋದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಂಡು ಬಿಡತ್ತೆ. ಹಾಗಾಗಿ ನಾವು ಅದನ್ನು ಬಿಸಿಯಾಗಿರುವಾಗ ಒಂದಕ್ಕೊಂದು ಹಿಡಿಯದೇ ಇರೋ ಹಾಗೆ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ನೋಡಿ ಎಷ್ಟು ಎಣ್ಣೆ ಬಸಿಯತ್ತೆ ಅಂತ. ಇಲ್ಲಿ ನೋಡಿ, ಎಷ್ಟು ಒಳಗಡೆ ಎಷ್ಟು ಎಣ್ಣೆ ಇದೆ. ತುಂಬ ಎಣ್ಣೆ ಕುಡಿಯುತ್ತೆ ಇದು. ನಾವು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನು. ತುಪ್ಪದಲ್ಲಿ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಎಳ್ಳು ಮಧ್ಯ ಮಧ್ಯ ಕಾಣುತ್ತಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.